ಹಾಯ್ ಸುಷ್ಮಿತಾ ಅವರೇ, ಹಾಯ್. ನೀವು ಕೂಡ ಭೀಮಾ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರನ್ನು ಮಾಡಿದ್ದೀರಾ. ಏನು ಕ್ಯಾರೆಕ್ಟರ್ ನಿಮ್ಮದು ಸಿನಿಮಾದಲ್ಲಿ? ನಾನು ಈ ಗ್ಯಾಂಗ್ ಹುಡುಗಿಯ ವರ್ಕ್ ಮಾಡಿರೋದು. ಅವ್ರ ಗ್ಯಾಂಗಲ್ಲಿ ಇದ್ದೀನಿ ನಾನು. ಅಂದರೆ ಎಷ್ಟು ಜನದ್ದು ಒಂದು ಗ್ಯಾಂಗ್ ಆಗಿದ್ರೆ? 4 ಜನ ಹುಡುಗರಿದ್ದಾರೆ. ಅವ್ರ ಜೊತೆ ನಾನು, ಆಶ್ಮೇಲ್ ಅವರು, ಇನ್ನೊಂದು ಹುಡುಗಿ ಇದ್ದಾರೆ. ಓಕೆ, 3 ಜನ ಹುಡುಗಿರು ಒಂದು ಗ್ಯಾಂಗಲ್ಲಿ. ಓಕೆ, ಇದಕ್ಕೂ ಮೊದಲು ಏನಾದರೂ ಆ್ಯಕ್ಟ್ ಮಾಡಿಲ್ಲ? ನಂದು ಇದು ಫಸ್ಟ್ ಮೂವಿ. ನಾನು ಡ್ಯಾನ್ಸರಾಗಿ ವರ್ಕ್ ಮಾಡ್ತಾ ಇದ್ದಿದ್ದು. ಇದು ನಂದು ಫಸ್ಟ್ ಮೂವಿ. ಹೇಗೆ ಈ ಕ್ಯಾರೆಕ್ಟರ್ ನಿಮ್ಗೆ ಸಿಕ್ಕಿದ್ದು? ಆಪರ್ಚುನಿಟಿ ಹೆಂಗೆ ಸಿಕ್ತು ಅಂತಂದರೆ ನನ್ನ ಫ್ರೆಂಡ್ ಮೂಲಕದಿಂದ ನನಗೆ ಸಿಕ್ಕಿದ್ದು. ನಾನು ಡ್ಯಾನ್ಸರ್ ಆಗಿರೋದ್ರಿಂದ ನಾನು ಬೇರೆ ಪ್ರಾಜೆಕ್ಟ್ ಅಂದರೆ ಬರೀ ಡ್ಯಾನ್ಸ್ ವರ್ಕ್ ಮಾಡ್ತಾನೆ ನಾನು ಒಪ್ಕೊತಾ ಇದ್ದಿದ್ದು. ಅದೇ ಥರ ಒಂದು ಮೂವಿದು ಒಂದು ಆಲ್ಬಮ್ ಸಾಂಗ್ದೊಂದು ಪ್ರಾಕ್ಟೀಸ್ ಇತ್ತು. ಅಲ್ಲಿ ಹೋಗಿದಾಗ ನನ್ನ ಫ್ರೆಂಡ್ ಈ ಥರ ಆಪರ್ಚುನಿಟಿ ಇದೆ, ಈ ಥರ ಕಾಲ್ ಮಾಡ್ತಿದ್ದೆ, ಹೋಗು ಹೋಗು ಅಂತ ಅಂದರು. ನಂಗೆ ನಂಬೋಕ್ಕಾಗಿಲ್ಲ. ಎಷ್ಟು ಟ್ರೈ ಮಾಡಿದ್ದೀನಿ ನಾನು ಟ್ರೈ ಮಾಡಿ ನಂಬೋಕ್ಕಾಗಿಲ್ಲ. ಆಮೇಲೆ ಸರಿ ಆಯಿತು, ಟ್ರೈ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಿ ಸರ್ ಮುಂದೆ ಕುತ್ಕೊಂಡಿದ್ದಷ್ಟೇ ನಾನು ಬ್ಲ್ಯಾಂಕ್ ಆಗಿಬಿಟ್ಟೆ. ಇದೆಲ್ಲ ನಿಜನಾ? ಯಾಕಂದರೆ ಇದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ಕಿದ ಆಪರ್ಚುನಿಟಿ ಇದು. ಅದರಿಂದ ಮೋಸಿಸ್ ಅನ್ನೋರಿಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಮೂಲಕದಿಂದ ನಾನು ಇಲ್ಲಿ ಇರೋದು. ಅವ್ರ ಕಡೆಯಿಂದ ಡೆನ್ನೀಸ್ ಅವ್ರ ಹತ್ರ ಹೋಯಿತು, ಅವ್ರಿಗೂ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ಮೋಸಿಸ್ ಅವರು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದು, ಹಂಗೆ ಮೂವ್ ಆನ್ ಆಯಿತು. ಅಂದರೆ ಇದಕ್ಕೂ ಮೊದಲು ಆ್ಯಕ್ಟಿಂಗ್ ಏನಾದರೂ ಸ್ವಲ್ಪ ಏನಾದರೂ ರೀಲ್ಸ್ ಅಟ್ಲೀಸ್ಟ್? ರೀಲ್ಸ್ ಮಾಡ್ತೀನಿ. ಆದರೆ ಆ್ಯಕ್ಟಿಂಗ್ ಅಂತಂದರೆ ಡ್ಯಾನ್ಸ್ ವಿಷಯದಲ್ಲಿ ಬಂದರೆ ಎಕ್ಸ್ಪ್ರೆಷನ್ಸ್ ಬಿಟ್ಟರೆ ಆ್ಯಕ್ಟಿಂಗ್ ಮೇಲೆ ಅಷ್ಟು ಟಚ್ ಇಲ್ಲ ನನಗೆ. ಅಂದರೆ ಹೊಸ ಕಲಾವಿದರಿಗೆ ಹೇಗೆಲ್ಲ ಟ್ರೈನ್ ಮಾಡಬೇಕು ಸರ್ ತುಂಬ ಚೆನ್ನಾಗಿ ಬರುತ್ತೆ. ಅವ್ರ ಮೂಲಕದಿಂದನೇ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಚಿತ್ರ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಏನು ಮಾಡಿದ್ದೀನಿ. ಎಲ್ಲೂ ಕೂಡ ಆ್ಯಕ್ಟ್ ಮಾಡಿದೆ, ಕ್ಯಾಮ್ರಾ ಫೇಸ್ ಕೂಡ ಮಾಡಿದೆ, ಸಡನ್ಲಿ ಹೋಗಿ ಒಂದು ಅಂಥ ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅಂತ ಬಿಟ್ಟಾಗ ಹೇಗಿತ್ತು ಎಕ್ಸ್ಪೀರಿಯೆನ್ಸ್? ಅದೇ ಹೇಳ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು. ಇದೆಲ್ಲ ಡ್ರೀಮಾ ಇಲ್ಲ ನಿಜಾನಾ ನಂಬಕ್ಕಾಗ್ತಾಯಿಲ್ಲ. ಒಂದೊಂದು ಸಿಚುವೇಶನ್ಸ್ ಎಲ್ಲ ಅಂದರೆ ನಾನು ಮೂವಿಯಲ್ಲಿ ಮಾಡಿದ್ದೀನಿ ಅನ್ನೋದೇ ಮರ್ತೋಗೋ ಥರ ಅಷ್ಟು ಕ್ಲೋಸ್ ಆಗಿದ್ರು ಸರ್ ನನ್ನ ಜೊತೆ. ಎಲ್ಲರ ಜೊತೆನೂ ಅಷ್ಟೇ ಫ್ರೆಂಡ್ಲಿ ಆಗಿದ್ರು ಎಲ್ಲರ ಜೊತೆನೂ. ಅಂದರೆ ಒಂದು ಮೂವಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಅನ್ನೋ ಥಾಟೇ ನಮಗಿಲ್ಲ. ಅಷ್ಟು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಒಂಥರ ಹೊಸ್ದಾಗಿದೆ ಇದೆಲ್ಲ. ಇದು ಎಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್. ಚೆನ್ನಾಗಿತ್ತು. ಆದರೆ ನಂಬೋಕ್ಕಾಗಲಿಲ್ಲ ನನಗೆ. ಇಷ್ಟೆಲ್ಲ ನಾನು ಬೆಳಿತೀನಿ, ಆಗುತ್ತೆ, ಮಾಡ್ತೀನಿ. ಹ್ಯಾಕ್ಟು ಅಷ್ಟೇ, ಅವ್ರು ತುಂಬ ಗೈಡ್ ಮಾಡಿದ್ರು ನಮಗೆ. ಒಂದೊಳ್ಳೆ ಅವಕಾಶ ಕೊಟ್ಟಂಥ ವಿಜಯ್ ಸರ್ ಬಗ್ಗೆ ಏನು ಹೇಳ್ತೀರಾ? ತುಂಬ ಅಂದರೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೆ, ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಷ್ಟವರೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ, ಇಷ್ಟವರೆಗೂ ನಾನು ಈ ಥರ ಬಂದು ಮಾತಾಡ್ತಾ ಇದ್ದೀನಿ, ಎಲ್ಲದಕ್ಕೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಒಂದು ಆ್ಯಕ್ಟು ಯಾರಿಗೇ ಆದರೂ ಎಕ್ಸ್ಪ್ರೆಷನ್ ಆಗಲೂ ಸರಿ, ಆ್ಯಕ್ಟ್ ಮಾಡ್ಬೇಕಾದ್ರೆ ಏನಂತಾರೆ ಅದು ಇನ್ವಾಲ್ವ್ ಆಗೋದು ಸರಿ, ಅದು ಬರಲ್ಲ ಒಬ್ರಿಗೆ. ಅದು ಬರಬೇಕಂತಂದರೆ ನಮಗೆ ಹೇಳ್ತಾರಲ್ಲ, ನಾವು ಬೆಳಿಬೇಕಂದ್ರೆ ಒಬ್ರು ನಮ್ಗೆ ಹಿಂದೆ ಇದ್ರೇ ನಾವು ಬೆಳೆಯೋಕ್ಕಾಗುತ್ತೆ ಅಂತ. ಆ ಥರ ಅವ್ರು ನಮಗೆ ಈ ಮೂವಿಯಲ್ಲಿ ನಾನು ಇಲ್ಲಿವರೆಗೂ ನಾನು ಮಾಡಿದ್ದೀನಿ ಅಂತ ಅಂದರೆ ಅವರೇ ಕಾರಣ. ಅವ್ರು ಕೊಟ್ಟಿದ್ದ ಸಪೋರ್ಟು, ನಮಗೆ ಅವ್ರು ಗೈಡ್ ಮಾಡಿದ ಅವ್ರ ಸಪೋರ್ಟ್ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟರು. ಥ್ಯಾಂಕ್ಸ್ ಹೇಳ್ಬೇಕು ಅದಕ್ಕೆಲ್ಲ. ಆಗಸ್ಟ್ 9 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ? ಕುತೂಹಲ ಇದೆ, ಖುಷಿ ಇದೆ, ಒಂಥರ ಭಯನೂ ಇದೆ. ಆದರೆ ಯಾವ ಥರ ತೊಗೊತಾರೆ ನಮ್ಮನ್ನ ಜನಗಳು ಅಂತ ನನಗೆ ಗೊತ್ತಿಲ್ಲ. ಕನಸಂತೂ ಇದೆ, ಒಳ್ಳೆ ಹೈಲೈಟ್ ಹಾಕ್ತೀನಿ ಅನ್ನೋದೊಂದು ಕನಸಂತೂ ಇದೆ. ನೋಡಬೇಕು. ಯಾಕಂದರೆ ಸಾಂಗ್ ಬಂದಾಗ್ಲೂ, ಟಮ್ಟೆ ಬೀಟ್ಸ್ ಇದು ಬಂದಾಗ್ಲೂ ತುಂಬ ಅವತ್ತಿನ ಡೇ ನಂದು ವೈರಲ್ ವಿಡಿಯೋ ಆಗಿತ್ತು ಆ್ಯಕ್ಚುಲಿ. ಅದು ನನಗೆ ತುಂಬ ಖುಷಿ ಕೊಡ್ತು. ಅಂದರೆ ಅವ್ರು ಟಮಟೆ ಹೊಡಿತಾ ಇರ್ಬೇಕಾದ್ರೆ ಡ್ಯಾನ್ಸ್ ಮಾಡಿದ್ದು ಅದು ನಾನೇ. ಅದು ತುಂಬ ಖುಷಿ ಕೊಡ್ತು ನನಗೆ. ಅದೇ ನನಗೆ ಅಷ್ಟು ಖುಷಿ ಕೊಡ್ತಂದರೆ ಇದೆಲ್ಲ ಅಂದರೆ ಈ ಮೂವಿಯಲ್ಲಿ ನಾನು ಸ್ವಲ್ಪ ಹೈಲೈಟ್ ಆದರೆ ಇನ್ನೂ ಖುಷಿ ಬರುತ್ತೆ. ಫೈನಲಿ ಸಿನಿಮಾ ರಿಲೀಸ್ ಆಗಿದೆ, ನೀವು ಫಸ್ಟ್ ಟೈಮ್ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.